ಸೊ ಥರ್ಡ್ ಪ್ರಾಬ್ಲಮ್ ನೋಡಿ, ಇನ್ ಕೇಸ್ ಕಾಂಟ್ರಾಕ್ಟ್ ಪ್ರೈಸ್ ಇಸ್ 3 lakh, ವರ್ಕ್ ಸರ್ಟಿಫೈಡ್ ಈಸ್ 2,50,000, ನೋಷನಲ್ ಪ್ರಾಫಿಟ್ ಈಸ್ 75,000, ಕ್ಯಾಶ್ ರಿಸೀವ್ಡು 2 lakh ಅಂತ ಹೇಳಿದಾಗ, ಸೊ P&L ಅಕೌಂಟು ಮತ್ತು ರಿಸರ್ವ್ಸಿಗೆ ಎಷ್ಟು ಅಮೌಂಟನ್ನು ಕಳಿಸ್ಬೇಕು ಅಂತ ಹೇಳಿದಾಗ, ಸೊ ಇಲ್ಲಿ ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಬಂದ್ಬಿಟ್ಟು 3 lakh. ಸೊ ಇದನ್ನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 1/4 75,000 ಆಗುತ್ತೆ, ಹಾಫು 1,50,000 ಆಗುತ್ತೆ, ಇನ್ನು 90% 2,70,000. ಸೊ ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ರೂಲ್ಸನ್ನು ಶಾರ್ಟ್ಕಟ್ ಫಾರ್ಮಲ್ಲಿ ಹೇಳ್ಕೊಡ್ತೀನಿ ಇಲ್ಲಿ. ಸೊ ಫಸ್ಟ್ ರೂಲ್ ನೋಡಿ, ಫಸ್ಟ್ ರೂಲ್ ಏನು ಹೇಳುತ್ತೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್, ಸೊ ಇಲ್ಲೇ ಹೇಳ್ಕೊಟ್ಬಿಡ್ತೀನಿ ನೋಡಿ, ಒಂದು ಲೆಸ್ ದೆನ್, ಇದನ್ನ ಹ್ಯಾಗೆ ಹಿಂಗೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ರೂಲು ಬಂತು. ಫಸ್ಟು ಟೋಟಲ್ ಹೌ ಮೆನಿ ರೂಲ್ಸ್ ಇದ್ದಾವೆ ನಿಮ್ಮ ಫಾರ್ಮೆಟ್ ನೋಡ್ಕೊಳ್ಳಿ. ಸೊ ಟೋಟಲ್ಲು 4 ರೂಲ್ಸ್ ಇದ್ದಾವೆ. ಸೊ ಈ 4 ರೂಲ್ಸನ್ನು ಇಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 1/4 ಕಡಿಮೆ ಇತ್ತು ಅಂತ ಹೇಳಿದ್ರೆ, ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 1/4 ಆಫ್ ಕಾಂಟ್ರಾಕ್ಟ್ ಪ್ರೈಸ್. 1/4 ಏನು ಹಾಕ್ಕೊಂಡಿದ್ದೀವಲ್ಲ, ಇದಕ್ಕಿಂತ ಕಡಿಮೆ ಇತ್ತು ಅಂದರೆ 75,000 ಕಡಿಮೆ ಇತ್ತು ನಿಮ್ಮ ವರ್ಕು ಸರ್ಟಿಫೈಡ್ ಅಂತ ಹೇಳಿದ್ರೆ, ಸೊ ಅದು ಬಟ್ ಇಲ್ಲಿ ಜಾಸ್ತಿ ಇದೆ. ಸೊ 75,000 ಕಡಿಮೆ ಇತ್ತು ಅಂದ್ಕೊಳ್ಳಿ, ಆ ಟೈಮಲ್ಲಿ ಎಂಟೈರ್ ನೋಷನಲ್ ಪ್ರಾಫಿಟ್ ಈಸ್ ಸೆಂಟ್ ಟು ರಿಸರ್ವ್ಸ್. ಸೊ ಫಸ್ಟ್ ರೂಲ್ ಹೇಳುತ್ತೆ, ಸೊ ನಿಮ್ಮ ವರ್ಕ್ ಸರ್ಟಿಫೈಡ್ ಏನಿದೆ ಲೆಸ್ ದೆನ್ 1/4 ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಇತ್ತು ಅಂತ ಹೇಳಿದ್ರೆ, ಎಂಟೈರ್ ನೋಷನಲ್ ಪ್ರಾಫಿಟನ್ನು ನಾವೇನು ಮಾಡ್ತೀವಿ, ರಿಸರ್ವ್ಸಿಗೆ ಕಳಿಸ್ತೀವಿ. P&L ಅಕೌಂಟಿಗೆ ಯಾವುದೇ ರೀತಿಯ ಅಮೌಂಟನ್ನು ಕಳ್ಸೋಕ್ಕೋಗಲ್ಲ. ಸೊ ಸೆಕೆಂಡ್ ರೂಲ್ ನೋಡಿ, ಸೊ ಇಲ್ಲೇ ನೋಡ್ಬೋದು ನಾವು. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಲೆಸ್ ದೆನ್ 1/4 ಆಯಿತು ಅಂದರೆ 1/4 ಒಳಗಿದ್ರೆ ರಿಸರ್ವ್ಸಿಗೆ ಕಳಿಸ್ತೀವಿ ನೋಷನಲ್ ಪ್ರಾಫಿಟ್ಟು. ನೆಕ್ಸ್ಟು ವರ್ಕ್ ಸರ್ಟಿಫೈಡ್ ಏನಾದರೂ 1/4 ಇತ್ತು ಅಥವಾ 1/4 ಜಾಸ್ತಿ ಇತ್ತು, ಈ ರೇಂಜ್ 1/4 ಇತ್ತು, 1/4 ಜಾಸ್ತಿ ಇತ್ತು ಬಟ್ ಹಾಫ್ಕಿನ ಕಡಿಮೆ ಇತ್ತು ಅಂದ್ಕೊಳ್ಳಿ, ಆ ಟೈಮಲ್ಲಿ 1/3 ಆಫ್ ನೋಷನಲ್ ಪ್ರಾಫಿಟನ್ನು ನಾವು 1/3 ಆಫ್ ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ತೀವಿ. ಸೊ ಸೆಕೆಂಡ್ ರೂಲ್ ನೋಡಿ ಏನು ಹೇಳುತ್ತೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ more than 1/4 of CP ಅಂದರೆ ಕಾಂಟ್ರಾಕ್ಟ್ ಪ್ರೈಸ್. ಸೊ 1/4, ಸೊ ಮೋರ್ ದೆನ್ ಅಂತ ಹೇಳಿದ್ದೇನೆ, ಎಕ್ಸಾಕ್ಟ್ 1/4 ಇತ್ತು ಅಂತ ಹೇಳಿದ್ರೆ 1/4 ಅಥವಾ 1/4 ಜಾಸ್ತಿ ಇತ್ತು ಬಟ್ ಲೆಸ್ ದೆನ್ ಹಾಫ್ ಇತ್ತು ಅಂತ ಹೇಳಿದ್ರೆ, ಮೋರ್ ದೆನ್ 1/4 ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ ಹಾಫ್ ಆಫ್ contract price, then 1/3 into notional profit into cash received divided by work certified. ಈ ಫಾರ್ಮುಲಾನ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಮೌಂಟನ್ನು, ನೋಷನಲ್ ಪ್ರಾಫಿಟ್ ಅಮೌಂಟನ್ನು P&L ಅಕೌಂಟಿಗೆ ಕಳಿಸೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಥರ್ಡ್ ರೂಲ್ ನೋಡಿ, ಇಲ್ಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಏನಾಯಿತು, ಲೆಸ್ ದೆನ್ ಹಾಫ್ ಆಯ್ತಿದ್ದು, ಮೋರ್ ದೆನ್ 1/4, ಲೆಸ್ ದೆನ್ ಹಾಫ್. ಸೊ ಥರ್ಡ್ ಏನು ಯಾವ ರೇಂಜ್ ಬರುತ್ತೆ, ಎಕ್ಸಾಕ್ಟ್ ಹಾಫ್ ಇತ್ತು ಅಂದ್ಕೊಳ್ಳಿ, ಹಾಫ್ಗಿನ ಜಾಸ್ತಿ ಇತ್ತು ವರ್ಕ್ ಸರ್ಟಿಫೈಡು ಬಟ್ ಲೆಸ್ ದೆನ್ 90% ಇತ್ತು ಅಂತ ಹೇಳಿದ್ರೆ, ಈ ರೇಂಜ್ ಒಳಗಡೆ ಅಂದರೆ ಮೋರ್ ದೆನ್ ಹಾಫು ಬಟ್ ಲೆಸ್ ದೆನ್ 90% ಬಂತು ಅಂತ ಹೇಳಿದ್ರೆ 2/3 ಆಫ್ ನೋಷನಲ್ ಪ್ರಾಫಿಟನ್ನು ನಾವು 2/3 ಆಫ್ ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ತೀವಿ. ಸೊ ಥರ್ಡ್ ರೂಲ್ ಏನು ಹೇಳುತ್ತೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ ಹಾಫ್, ಎಕ್ಸಾಕ್ಟ್ ಹಾಫ್ ಇದ್ರೂ
ಥರ್ಡ್ ರೂಲ್ನೇ ಅಪ್ಲೈ ಮಾಡಬೇಕು. ಮೋರ್ ದೆನ್ ಹಾಫ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ 90% ಆಫ್ ಕಾಂಟ್ರಾಕ್ಟ್ ಪ್ರೈಸ್. ಅಂದರೆ ಹಾಫ್ಗಿನ ಜಾಸ್ತಿ ಇತ್ತು, 90%ಗಿನ ಕಡಿಮೆ ಇತ್ತು ವರ್ಕ್ ಸರ್ಟಿಫೈಡ್ ಅಂತ ಹೇಳಿದಾಗ, ಸೊ 2/3 ಆಫ್ ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ತೀವಿ. ಸೊ ದೇರ್ ಫಾರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು notional profit into cash received divided by work certified. So ಈ ಫಾರ್ಮುಲಾ ಸೇಮ್ ಇದೆ. ದ ಥಿಂಗ್ ಈಸ್ 1/3 ಯೂಸ್ ಆಗುತ್ತೆ. ಇಲ್ಲಿ 2/3 ಆಫ್ ದ ನೋಷನಲ್ ಪ್ರಾಫಿಟ್ ಕಳಿಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ರೂಲ್ ಏನು ಹೇಳುತ್ತೆ? ಫೋರ್ತ್ ರೂಲ್ ಈಸ್ ಸಿಂಪಲ್. ಸೊ 90% ಒಳಗಡೆ ಅಂತ ಹೇಳಿದ್ವಿ ಥರ್ಡ್ ರೂಲಲ್ಲಿ. ಮಿಕ್ಕಿದೇನು ಹೇಳಿತ್ತು? 90% ಎಕ್ಸಾಕ್ಟ್ ಇತ್ತು ಅಥವಾ ಇದಕ್ಕಿಂತ ಜಾಸ್ತಿ ಇತ್ತು, 90%ಗಿಂತ ಜಾಸ್ತಿ ಇತ್ತು ವರ್ಕ್ ಸರ್ಟಿಫೈಡ್ ಅಂತ ಹೇಳಿದಾಗ, ಸೊ ಹಿಯರ್ ಇಫ್ ವರ್ಕ್ ಸರ್ಟಿಫೈಡ್ ಈಸ್ ನಿಯರ್ ಟು ಕಂಪ್ಲೀಷನ್ or more than 90% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಇತ್ತು ಅಂತ ಹೇಳಿದ್ರೆ ಸಪ್ರೇಟ್ ಫಾರ್ಮುಲಾ ಬರುತ್ತೆ. P&L ಅಕೌಂಟ್ ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಸೊ ಈ ಫೋರ್ತ್ ರೂಲ್ ಏನು ಹೇಳ್ತಿದ್ದೀನಿ, ಸೊ ಇದು ರೇರ್ ಕೇಸು. ಯಾವುದಾದ್ರೂ ಒಂದು ಅಥವಾ ಎರಡು ಪ್ರಾಬ್ಲಮ್ ಮಾತ್ರ ಇದ್ದಾವೆ ಇದ್ರ ಮೇಲೆ. ಸೊ ರೇರ್ ಕೇಸು. ನಿಮಗೆ ಯೂಶ್ವಲಿ ಈ ಮೂರು ರೂಲ್ಸ್ ಮೇಲೇ ಅಲ್ಲಿ ಪ್ರಾಬ್ಲಮ್ಸ್ ಇರ್ತವೆ. ಸೊ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಇನ್ನು ಎಸ್ಟಿಮೇಟೆಡ್ ಪ್ರಾಫಿಟಿಗೆ ಅಗೇನ್ ಒನ್ ಮೋರ್ ಫಾರ್ಮುಲಾ ಇದೆ. ಎಸ್ಟಿಮೇಟೆಡ್ ಪ್ರಾಫಿಟ್ ಈಕ್ವಲ್ ಟು ಕಾಂಟ್ರಾಕ್ಟ್ ಪ್ರೈಸ್ ಮೈನಸ್ ಟೋಟಲ್ ಕಾಸ್ಟ್. ಓಕೆ, ಸೊ ಇದಿಷ್ಟಾಯಿತು. ಸೊ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ವಿ. ಕಾಂಟ್ರಾಕ್ಟ್ ಪ್ರೈಸನ್ನು ನಾವು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಇದನ್ನು ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡಬೇಕು. ಸೊ ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 2,50,000 ಇದೆ. ಇದರಲ್ಲಿ ಯಾವ ರೇಂಜಲ್ಲಿ ಬರುತ್ತೆ ನೋಡ್ಕೊಳ್ಳಿ. 1/4 ಇದೆನಾ? ಇಲ್ಲ. 1/4ಗಿಂತ ಜಾಸ್ತಿ ಇದೆ. ಹಾಫ್ ಇದೆನಾ? ಇಲ್ಲ. ಹಾಫ್ಗಿನ್ನೂ ಜಾಸ್ತಿ ಇದೆ. ಹೌದಾ? ಸೊ ಮೋರ್ ದೆನ್ ಹಾಫ್ ಇದೆ, ಬಟ್ 90% ಒಳಗಡೆ ಇದೆ. ಮೋರ್ ದೆನ್ ಹಾಫು ಬಟ್ ಈ ರೇಂಜಲ್ಲಿ ಬರುತ್ತೆ. ಮೋರ್ ದೆನ್ ಹಾಫ್ ಬಟ್ ಲೆಸ್ ದೆನ್ 90% ಅಂದರೆ 2/3 ಆಫ್ ನೋಷನಲ್ ಪ್ರಾಫಿಟಲ್ಲಿ ಹೋಗುತ್ತೆ P&L ಅಕೌಂಟಿಗೆ. ಸೊ ದೇರ್ ಫಾರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು ನೋಷನಲ್ ಪ್ರಾಫಿಟ್ into cash received divided by work certified. So 2/3 notional profit ಬಂದ್ಬಿಟ್ಟು 75,000, cash received 2 lakh ಇದೆ, divided by work certified 2,50,000. ಸೊ ಫಸ್ಟು ಇವೆರಡನ್ನು ಮಾಡ್ಕೊಳ್ಳಿ. 25. ಸೊ ಯು ವಿಲ್ ಗೆಟ್ 50,000. ಅಗೇನ್ ಇದನ್ನು ನಾವು ಡಿವೈಡ್ ಮಾಡಿಕೊಂಡಾಗ 0.8 ಬರುತ್ತೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ 40,000 ಬರುತ್ತೆ. ಸೊ ಇಷ್ಟು P&L ಅಕೌಂಟಿಗೆ ಹೋಗುತ್ತೆ, ಇಷ್ಟು ಅಮೌಂಟು. ರಿಮೈನಿಂಗ್ ಉಳಿದಿದ್ದೆಷ್ಟು ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ, ಉಳಿದಿರೋ ಅಂಥ ಅಮೌಂಟು ನೋಷನಲ್ ಪ್ರಾಫಿಟಲ್ಲಿ. ನೋಷನಲ್ ಪ್ರಾಫಿಟ್ ಬಂದುಬಿಟ್ಟು 75,000. ಸೊ ಇದರಲ್ಲಿ ಮೈನಸ್ P&L ಅಕೌಂಟಿಗೆ ಹೋಗೋದು 40,000, ರಿಮೈನಿಂಗ್ 35,000 ರಿಸರ್ವ್ಸಿಗೆ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಕಾಂಟ್ರಾಕ್ಟ್ ಪ್ರೈಸ್ ಇಸ್ 10 lakhs, ವರ್ಕ್ ಸರ್ಟಿಫೈಡ್ 4 lakh, ಕ್ಯಾಶ್ ರಿಸೀವ್ಡ್ 3,60,000, ನೋಷನಲ್ ಪ್ರಾಫಿಟ್ ಈಸ್ 50,000. ಸೊ ಫಸ್ಟು ಏನು ಮಾಡ್ತೀವಿ? ಕಾಂಟ್ರಾಕ್ಟ್ ಪ್ರೈಸ್ ಇದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 10 lakhs. ಸೊ ಇದನ್ನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಫಸ್ಟು 1/4, 10 ಲ್ಯಾಕಿಂದು 1/4 2,50,000 ಆಗುತ್ತೆ. ಆಮೇಲೆ ಹಾಫ್ ಬಂದುಬಿಟ್ಟು 5 lakhs ಆಗುತ್ತೆ. ಇನ್ನು 90% ಒಂದು 9 lakhs ಆಗುತ್ತೆ. ಸೊ ಇಲ್ಲೇ ನಿಮಗೆ ರೂಲ್ಸನ್ನ ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಸೊ ವರ್ಕ್ ಸರ್ಟಿಫೈಡು
less than half of one fourth of ಲೆಸ್ ದೆನ್ ಒನ್ ಫೋರ್ತ್ ಆಫ್ ಅಂದರೆ ಒನ್ ಫೋರ್ತ್ಗಿನ ಒಳಗಿತ್ತು ಕಾಂಟ್ರಾಕ್ಟ್ ಪ್ರೈಸ್ನ ಒನ್ ಫೋರ್ತ್ಗಿನ ಒಳಗಿತ್ತು ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ರೆ ಎಂಟೈರ್ ನೋಷನಲ್ ಪ್ರಾಫಿಟನ್ನು ರಿಸರ್ವ್ಸಿಗೆ ಕಳಿಸ್ತೀವಿ, ರಿಸರ್ವ್ಸ್ ಅಕೌಂಟಿಗೆ ಕಳಿಸ್ತೀವಿ. ಸೊ ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಒನ್ ಫೋರ್ತ್ ಇತ್ತು, ಒನ್ ಫೋರ್ತ್ಗಿನ ಜಾಸ್ತಿ ಇತ್ತು ಬಟ್ ಹಾಫ್ಗಿನ ಕಡಿಮೆ ಇತ್ತು ಅಂತೇಳಿದ್ರೆ 1/3 ಆಫ್ ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ತೀವಿ. ಸೊ ಥರ್ಡ್ ರೂಲ್ ಏನು ಹೇಳುತ್ತೆ, ಸೊ ಈ ರೇಂಜಲ್ಲಿ ಬಂತು ಅಂತ ಹೇಳಿದ್ರೆ ಹಾಫ್ ಇತ್ತು, ಹಾಫ್ಗಿನ ಜಾಸ್ತಿ ಇತ್ತು ಬಟ್ 90%ಗಿನ ಕಡಿಮೆ ಒಳಗಿತ್ತು ಅಂತ ಹೇಳಿದ್ರೆ 2/3 ಆಫ್ ನೋಷನಲ್ ಪ್ರಾಫಿಟನ್ನು ನಾವು P&L ಅಕೌಂಟಿಗೆ ಕಳಿಸ್ತೀವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ರೂಲ್ಸ್ ಅಂತ ಅನ್ಕೊತೀನಿ. ಸೊ ಈ ಕೇಸಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ಸೊ ನಮ್ಮ ಕಾಂಟ್ರಾಕ್ಟ್ ಪ್ರೈಸನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಯಾವ ರೇಂಜಲ್ಲಿ ಬರುತ್ತೆ ವರ್ಕ್ ಸರ್ಟಿಫೈಡ್ ನೋಡ್ಕೊಳ್ಳಿ. 4 lakh ಇದೆ, ಸೊ ಈ ರೇಂಜಲ್ಲಿ ಬರುತ್ತೆ, ಹೌದಾ? ಅಂದರೆ 1/4ಗಿನ ಜಾಸ್ತಿ ಇದೆ ಬಟ್ ಹಾಫ್ಗಿನ ಕಡಿಮೆ ಇದೆ. ಸೊ ಆ ಟೈಮಲ್ಲಿ ನಾವು 1/3 ಆಫ್ ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ತೀವಿ. ಏನಿದೆ ನಮ್ಮ ವರ್ಕ್ ಸರ್ಟಿಫೈಡು 4 lakh ಇದೆ, ಸೊ ಯಾವ ರೇಂಜಲ್ಲಿ ಬರುತ್ತೆ, 1/4 2,50,000ಗಿನ ಜಾಸ್ತಿ ಇದೆ ಬಟ್ ಅರ್ಧಕ್ಕಿಂತ ಕಡಿಮೆ ಇದೆ, ಹಾಫ್ಗಿನ ಕಡಿಮೆ ಇದೆ. ಆ ಟೈಮಲ್ಲಿ 1/3 ಆಫ್ ನೋಷನಲ್ ಪ್ರಾಫಿಟನ್ನು ನಾವು P&L ಅಕೌಂಟಿಗೆ ಕಳಿಸ್ತೀವಿ. ದೇರ್ಫೋರ್ P&L ಅಕೌಂಟ್ ಈಕ್ವಲ್ ಟು 1/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ divided by work certified. 1/3 notional profit is 50,000 into cash received 3,60,000 divided by work certified is 4 lakhs. So first you ಎರಡನ್ನು ಮಾಡ್ಕೊಳ್ಳಿ. ಸೊ 1/3 ಇಂಟು 50,000 ಫಸ್ಟ್ ಇವೆರಡನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಇವೆರಡನ್ನು ನಾವು 50,000ನ ಡಿವೈಡೆಡ್ ಬೈ 3 ಮಾಡಿದರೆ ಸೊ ಪಾಯಿಂಟ್ ಸಮಥಿಂಗಲ್ಲಿ ಬರುತ್ತೆ. ಸೊ ಇದನ್ನು ಹಂಗೆ ಇಟ್ಕೊಳ್ಳೋಣ, 1/3 ಇಂಟು 50,000 ಇಂಟು ಇದನ್ನು ಡಿವೈಡ್ ಮಾಡ್ಕೊಳ್ಳಿ, 0.90 ಬರುತ್ತೆ. ಆಗ ನೆಕ್ಸ್ಟು ಇವೆರಡನ್ನೂ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡಿಬಿಡಿ. ಸೊ ನಿಮಗೆ ಫೈನಲ್ ಆನ್ಸರು 15,000 ಬರುತ್ತೆ. ಓಕೆ, ಸೊ ಇದು P&L ಅಕೌಂಟಿಗೆ ಹೋಗ್ತಕ್ಕಂಥ ಅಮೌಂಟ್ ಆಯಿತು. ಇನ್ನು ರಿಸರ್ವ್ಸಿಗೆ ಬ್ಯಾಲೆನ್ಸ್ ಅಮೌಂಟ್ ಕಳಿಸ್ಬೇಕು. ದೇರ್ಫೋರ್ ರಿಸರ್ವ್ಸ್ ಅಕೌಂಟ್ ಈಕ್ವಲ್ ಟು, ಸೊ ನೋಷನಲ್ ಪ್ರಾಫಿಟ್ ಎಷ್ಟು ಬಂತು, 50,000. ಸೊ 50,000ಅಲ್ಲಿ 15,000ಅನ್ನು P&L ಅಕೌಂಟಿಗೆ ಕಳಿಸಿದ್ದೀವಿ. ಇನ್ನು ಮಿಕ್ಕಿದ್ದು 35,000ಅನ್ನು ರಿಸರ್ವ್ಸಿಗೆ ಕಳಿಸ್ಬೇಕು. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮ್. ಸೊ ಲಾಸ್ಟ್ ಪ್ರಾಬ್ಲಮ್ ನೋಡಿ, ಕಾಂಟ್ರಾಕ್ಟ್ ಪ್ರೈಸ್ 2 lakh ಇದೆ, ವರ್ಕ್ ಸರ್ಟಿಫೈಡ್ 1,43,000 ಇದೆ, ಕ್ಯಾಶ್ ರಿಸೀವ್ಡ್ ಈಸ್ 1,30,000, ನೋಷನಲ್ ಪ್ರಾಫಿಟ್ 18,150 ಇದೆ. ಸೊ ಫಸ್ಟ್ ಥಿಂಗ್ ಏನು ಮಾಡಬೇಕು, ಕಾಂಟ್ರಾಕ್ಟ್ ಪ್ರೈಸ್ ಇದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 2 lakh ಇದೆ. ಸೊ ಇದನ್ನು ಫಸ್ಟು 1/4 ಎಷ್ಟಾಗುತ್ತೆ, 50,000 ಆಗುತ್ತೆ. ನೆಕ್ಸ್ಟ್ ಹಾಫು 1 lakh ಆಗುತ್ತೆ. ನೆಕ್ಸ್ಟು 90% ಬಂದುಬಿಟ್ಟು 1,80,000 ಆಗುತ್ತೆ. ಸೊ ಇದನ್ನು ಏನು ಮಾಡ್ತೀವಿ, ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ವರ್ಕ್ ಸರ್ಟಿಫೈಡ್ ನೋಡಿ ಯಾವ ರೇಂಜಲ್ಲಿ ಬರುತ್ತೆ, ಇದರಲ್ಲಿ ಯಾವ ರೇಂಜಲ್ಲಿ ಬರುತ್ತೆ, 1,43,000 ಇದೆನಾ. ಸೊ ನೋಡಿ ಈ ರೇಂಜಲ್ಲಿ ಬರುತ್ತೆ, ಮೋರ್ ದೆನ್ ಹಾಫ್ ಆಯಿತು ಬಟ್ ಲೆಸ್ ದೆನ್ 90%, ಈ ರೇಂಜಲ್ಲಿ ಬರುತ್ತೆ. ಈ ರೇಂಜಲ್ಲಿ ಬಂತು ಅಂತೇಳಿದ್ರೆ P&L ಅಕೌಂಟಿಗೆ 2/3 ಆಫ್ ನೋಷನಲ್ ಪ್ರಾಫಿಟ್ ಹೋಗುತ್ತೆ. ಸೊ P&L ಅಕೌಂಟ್, ದೇರ್ಫೋರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ divided by work certified.
2/3 into notional profit cash received 1,30,000 divided by work certified 1,43,000. ಸೊ ಫಸ್ಟ್ ಡಿವೈಡನ್ ಮಾಡ್ಕೊಳ್ಳಿ. 12,100 ಬರುತ್ತೆ ಇಂಟು ಡಿವೈಡ್ ಮಾಡಿದಾಗ 0.909 ಬರುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ 11,000 ಬರುತ್ತೆ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಹೋಗ್ತಕ್ಕಂಥ ಅಮೌಂಟು. ದೇರ್ ಫಾರ್ ರಿಸರ್ವ್ಸ್ ಅಕೌಂಟ್ ನ್ಯಾಷನಲ್ ಪ್ರಾಫಿಟ್ಟು 18,150, ಇದರಲ್ಲಿ 11,000ನ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಕಳಿಸಿದ್ದೀವಿ. ಮಿಕ್ಕಿದ್ದು 7,150ನ ರಿಸರ್ವ್ಸ್ ಅಕೌಂಟಿಗೆ ಕಳಿಸ್ತೀವಿ. ದಟ್ಸ್ ಇಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಬೇಸಿಕ್ಸ್ ಯಾವ ರೀತಿ ಮಾಡಬೇಕು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಅನ್ಕೊತೀನಿ. ರೂಲ್ಸ್ ಗೊತ್ತಿದ್ದಾವೆ ಅನ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ಮೆಸೇಜ್ ಮೀ. ಥ್ಯಾಂಕ್ ಯು.